ಫೈನಲಿ ಬಜೆಟ್ ಮಂಡನೆ ಆಗಿದೆ. ಒಂದಷ್ಟು ಪರ ವಿರೋಧಗಳು ಕೂಡ ಚರ್ಚೆ ಆಗ್ತಾ ಇದೆ. ಸೊ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಮೂರೂ ವಕ್ತಾರರು ಕೂಡ ನನ್ನೊಟ್ಟಿಗಿದ್ದಾರೆ. ಫೈನಲಿ ಬಜೆಟ್ ಮಂಡನೆ ಮುಕ್ತಾಯವಾಗಿದೆ. ಸುದೀರ್ಘ ಅವಧಿಯ ಬಜೆಟ್ ಅನ್ನು ಮಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸುಮಾರು 3 ಗಂಟೆ 40 ನಿಮಿಷಗಳ ಕಾಲ ಬಜೆಟ್ ಅನ್ನು ಓದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಳಗ್ಗೆ 10:20ಕ್ಕೆ ಬಜೆಟ್ ಓದೋದಕ್ಕೆ ಆರಂಭಿಸಿದಂತಹ ಸಿದ್ದು ಈಗ ಜಸ್ಟ್ ಮುಗಿದಿದೆ. ಮಧ್ಯಾಹ್ನ 2 ಗಂಟೆಗೆ ಬಜೆಟ್ ಅನ್ನ ಮುಗಿಸಿದ್ದಾರೆ ಸಿದ್ದರಾಮಯ್ಯ. ಸುದೀರ್ಘ ಬಜೆಟ್ ಪುಸ್ತಕವನ್ನ ಓದಿ ಮುಗಿಸಿದ್ದಾರೆ ಸಿದ್ದರಾಮಯ್ಯ. ಸುಮಾರು 3 ಗಂಟೆ 40 ನಿಮಿಷಗಳ ಕಾಲ ಬಜೆಟ್ ಅನ್ನ ಓದಿದ್ದಾರೆ ಸಿಎಂ ಸಿದ್ದು. ಮೊದಲು ಸ್ವಲ್ಪ ಕಾಲು ನೋವಿದೆ, ಕೂತ್ಕೊಂಡು ಓದುವೆ ಅಂತ ಹೇಳಿದ್ರು. ಕೂರದೆ ಸುಮಾರು 3 ಗಂಟೆ 40 ನಿಮಿಷ ಬಜೆಟ್ ಅನ್ನ ಓದಿ ಮುಗಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಫೈನಲಿ ಬಜೆಟ್ ಮಂಡನೆ ಮುಕ್ತಾಯವಾಗಿದೆ. ಎಲ್ಲಾ ರೀತಿಯ ಆಯವ್ಯಯಗಳು ಕೂಡ ಮುಕ್ತಾಯವಾಗಿರುವಂತದ್ದು. ಸುದೀರ್ಘ ಅವಧಿಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಸೊ ಫೈನಲ್ ಆಗಿ ಸುದೀರ್ಘ ಅವಧಿಯ ಬಜೆಟ್ ಮುಕ್ತಾಯ ಆಗಿದೆ. ಸಿದ್ದರಾಮಯ್ಯ ಫಸ್ಟ್ಗೆ ಕಾಲು ನೋವಿದೆ, ನಾನು ಕೂತ್ಕೊಂಡು ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಎಲ್ಲೂ ಕೂಡ ಕೂತಿಲ್ಲ. 3 ಗಂಟೆ 40 ನಿಮಿಷಗಳ ಕಾಲ ಬಜೆಟ್ ಫೈನಲಿ ಮುಕ್ತಾಯ ಆಗಿರುವಂಥದ್ದು. ಸೊ ನನ್ನ ಜೊತೆಗೆ ಬಿಜೆಪಿ, ಜೆಡಿಎಸ್ ಹಾಗೆ ಕಾಂಗ್ರೆಸ್ ವಕ್ತಾರರು ನನ್ನ ಜೊತೆಗಿದ್ದಾರೆ. ಸೊ ಫೈನಲಿ ಬಜೆಟ್ ಮಂಡನೆ ಆಗಿದೆ, ಮುಕ್ತಾಯವಾಗಿದೆ. ನಿಮ್ಮ ಒಪಿನಿಯನ್ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗೋದಾದ್ರೆ, ಎಲ್ಲವೂ ಕೂಡ ಒಂದು ರೀತಿಯಾಗಿ ಈಗ ಮಾಲ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ನಮಗೆ ಮಾಲ್ ಅಂತ ಬಂದಾಗ ಎಲ್ಲಾ ವಸ್ತುಗಳು ಕೂಡ ಒಂದೇ ಕಡೆ ಸಿಗ್ತಾ ಇರಲಿಲ್ಲ. ಶ್ರೀಮಂತರಿಗಷ್ಟೇ ಮಾಲ್ ಸೀಮಿತ ಅನ್ನೋ ತರ ಆಗಿತ್ತು. ಬಟ್ ಕೋಲಾರದಲ್ಲಿ ನಂಗಂತೂ ನಿಜವಾಗ್ಲೂ ಖುಷಿ ಆಯ್ತು. ಏನಪ್ಪಾ ಅಂತ ಹೇಳಿದ್ರೆ, ಈಗ ರೈತರಿಗೆ ಬೇಕಾದಂತಹ ಸಲಕರಣೆಗಳೆಲ್ಲವೂ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ ಅನ್ನುವಂಥದ್ದು. ಸೊ ನಿಮ್ಮ ಒಪಿನಿಯನ್? ಸಿದ್ದರಾಮಯ್ಯನವರು 17ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಜ್ಯದ ಹಿರಿಯ ರಾಜಕಾರಣಿ ಇದ್ದಾರೆ. ನೋಡಿ ಎಂಥ ದುರಂತ ಅಂದರೆ ಕರ್ನಾಟಕದ ಒಟ್ಟು ಸಾಲ ಏನಿದೆ ಕೊನೆಯಿಂದ 65-70 ವರ್ಷದಲ್ಲಿ, ಅದನ್ನ ಕೇವಲ ಇವ್ರ ಅಧಿಕಾರಾವಧಿ 7 ವರ್ಷದಲ್ಲಿ ಮಾಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಆಮೇಲೆ ಇವರು ಕೊನೆ ವರ್ಷ ಕೊಟ್ಟಿದ್ರು ನೋಡಿ, ಚಿಕ್ಕಬಳ್ಳಾಪುರ, ಬಿಜಾಪುರ ಎಲ್ಲ ಜಿಲ್ಲೆಗಳಿಗೇನು ಇವರು ಘೋಷಣೆ ಮಾಡಿದ್ರಲ್ಲ, ನಾವು ಬಿಜಾಪುರಿಗೆ ಇದನ್ನು ಕೊಡ್ತೀವಿ, ಚಿಕ್ಕಬಳ್ಳಾಪುರಕ್ಕೆ ಹಾಸ್ಪಿಟಲ್ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ ಅಂತ, ಅವುಗಳನ್ನ ಯಾವುದೂ ಈಡೇರಿಸಿಲ್ಲ ಮೇಡಮ್. ಇವ್ರದ್ದು ಏನಂದರೆ ಕೇವಲ ಭಾಷಣಕ್ಕೆ ಸೀಮಿತ. ಸಿದ್ದರಾಮಯ್ಯನವ್ರ ಭಾಷಣ, ಬಜೆಟು ಕೇವಲ ಭಾಷಣಕ್ಕೆ ಸೀಮಿತ. ಇವರು ಅಭಿವೃದ್ಧಿ ಆಗುವಂಥದ್ದು ಯಾವುದೂ ಮಾಡಿಲ್ಲ. ಯಾಕಂದರೆ ನೀವು 1,32,000 ಕೋಟಿ ಸಾಲ ತೊಗೊಳ್ತಿದ್ದೀರಿ, ಅದಕ್ಕೆ ಅರ್ಧಕ್ಕರ್ಧ ಬರೀ ಬಡ್ಡಿ ಕಟ್ತಿದ್ದೀರಿ. ಸೊ ಫ್ಯೂಚರಲ್ಲಿ ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲಿ ದುಡ್ಡಿದೆ ಕರ್ನಾಟಕದಲ್ಲಿ. ಹೊಸ ಹೈವೇಗಳು ಅನೌನ್ಸ್ ಮಾಡಿದಾರ, ಹೊಸ ಪೋರ್ಟ್ ಅನೌನ್ಸ್ ಮಾಡಿದಾರ, ಮತ್ತೆ ವಾಪಸ್ ಹೋಗಿ 1,000 ಕೋಟಿ ನಾನು ಮುಸಲ್ಮಾನರಿಗೆ ಸ್ಪೆಷಲ್ ಸ್ಕೂಲ್ಗಳು ಕೊಡ್ತೀನಿ KPSC ಮಾದರಿಗಳಲ್ಲಿ. ಈ ಓಲೈಕೆನೇ ಮತ್ತೆ ರಾಜ್ಯದಲ್ಲಿ ಒಟ್ಟು 7 ಕೋಟಿ ಜನಸಂಖ್ಯೆ ಇದೆ. ಇವರೆಲ್ಲರಿಗೂ ಮುಖ್ಯಮಂತ್ರಿಗಳಲ್ವಾ? ಒಂದೇ ಸಮಾಜಕ್ಕೆ ಮುಖ್ಯಮಂತ್ರಿನೇ ಇವರು ಸಿದ್ದರಾಮಯ್ಯವರು ಅಲ್ವಾ? ಈ ಥರವಾಗಿ ಇದೊಂದು ಬಜೆಟ್ ಕೇವಲ ಈ ಸಾಲದ ಬಜೆಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಅಂದರೆ ಒಂದೇ ವರ್ಗಕ್ಕೆ ಸೀಮಿತ ಆಗಿದೆ ಅನ್ನೋ ಥರ. ಒಂದೇ ವರ್ಗಕ್ಕೆ ಸೀಮಿತ ಆಗಿದೆ. ಪಾಪ ಅವ್ರಿಗೂ ಏನು ತುಂಬ ಡೆವಲಪ್ಮೆಂಟ್ ಏನೂ ಮಾಡಲ್ಲ ಇವರು. ಯಾರಿಗೂ ಅಭಿವೃದ್ಧಿ ಪೂರ್ವಕವಾದಂಥ ಬಜೆಟ್ ಅಲ್ಲ ಇದು, ಕೇವಲ ಸಾಲಕ್ಕೆ ಸೀಮಿತ. ಹೊಸದೊಂದು ಯೋಜನೆ ಹೇಳಿ ಮೇಡಮ್, ಒಂದು ಯೋಜನೆ ಘೋಷಣೆ ಮಾಡಿದ್ದಾರೆ ಅಂತ. ಆಮೇಲೆ ಪಾಪ ಯುವಕರು ಜಾಬ್ಗೋಸ್ಕರ ಇಷ್ಟೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇವ್ರು ಯುವ ನಿಧಿನೇ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಈಗ. ಅಲ್ಲ, ಅವ್ರು ಹೇಳಿದ್ರಲ್ಲ ಯುವ ನಿಧಿ ನಮಗೆ ಬೇಡ, ಗ್ಯಾರಂಟಿಗಳು ಬೇಡ, ಕೆಲಸನೇ ಕೊಡ್ತಿಲ್ವಲ್ಲ. ಇವ್ರು ಹೇಳಿದ್ದಲ್ವಾ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನ್ ಹೇಳಿದ್ರು? ಯಾರಿಗೆ ಕೆಲಸ ಇಲ್ಲ ಅವ್ರಗಳಿಗೆಲ್ಲ ನಾವು ಯುವ ನಿಧಿ ಕೊಡ್ತೀವಿ ಅಂತ. ಇವ್ರಿಗೆ 2 ವರ್ಷ ಕೊಟ್ಟಿಲ್ಲ ಬಿಡಿ, 2-3 ವರ್ಷ ಅಂದ್ರೆ ಕೊಟ್ಟಿಲ್ಲ. ಈಗ ಇದನ್ನು ಕ್ಯಾನ್ಸಲ್ ಆಗಿ ಅಂದರೆ ದುಡ್ಡೇ ಕೊಡಲಿಲ್ಲ ಈ ಬಜೆಟಲ್ಲಿ ಅವರು. ಇದರ ಅರ್ಥ ಏನಾಯ್ತು? ಇವ್ರು ಅವತ್ತೂ ಮಾಡಿಲ್ಲ, ಈಗಲೂ ಮಾಡ್ತಿಲ್ಲ ಅಂತ ಅರ್ಥ. ಸಿದ್ದರಾಮಯ್ಯನವರು ಈ ಮಧ್ಯೆ 2 ತಿಂಗಳು 2025ರಲ್ಲಿ 2 ತಿಂಗಳದ್ದು ಗೃಹಲಕ್ಷ್ಮಿ ದುಡ್ಡು ಕೊಡ್ಲಿಲ್ಲ, 5,000 ಕೋಟಿ. ಅದ್ರ ಬಗ್ಗೆ ಇವತ್ತು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತಲ್ವಾ? 5,000 ಕೋಟಿ ನಾನು ಏನ್ ಮಾಡ್ತೀನಿ ಅನ್ನೋದು. ಆಮೇಲೆ 1 ತಿಂಗಳದ್ದು ರೇಷನ್ ದುಡ್ಡು ಕೊಟ್ಟಿರಲಿಲ್ಲ, ಒಂದು 175 ಕೋಟಿ ರೂಪಾಯಿ. ಅದ್ರ ಬಗ್ಗೆನೂ ಕ್ಲಾರಿಟಿ ಕೊಟ್ಟಿಲ್ಲ ಇವತ್ತು.